welcome to Desai Academy of class 8th. So today we are discussing about the chapter linear equation in one variable of exercise 2.2. Now linear equation in one variable to exercise 2.2 solve. So ಇದರ 1 to 5th ಪ್ರಾಬ್ಲಮ್ ಏನು ಮಾಡಿದೆ ನಾವು ಇದರಲ್ಲಿ ಈ ಚಾಪ್ಟರ್ ನಾವು ಈಚ್ ಆ್ಯಂಡ್ ಎವ್ರಿ ಕ್ವೆಶ್ಚನ್ ಮಾಡಿ ಸಾಲ್ವ್ ಮಾಡಿದ್ವಿ. ಸೊ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮದು ಪ್ಲೇ ಲಿಸ್ಟ್ ಒಳಗೆ ಸರ್ಚ್ ಮಾಡಿರಿ, ಇದ್ರದ್ದು ಆಲ್ ಕ್ವಶನ್ಸ್ಗಳು ಏನಾಗ್ತದೆ ನಿಮಗೆ ಅವೈಲೇಬಲ್ ಆಗ್ತದೆ. ಸೊ ರೈಟಾ. ಸೊ ನಾವು ಮಾಡೋಣ ಇವತ್ತಿಂದು ನೆಕ್ಸ್ಟ್ ಕ್ವಶನ್ ಏನು ಮಾಡೋದು ಸ್ಟಾರ್ಟ್ ಮಾಡೋಣ. ಏನಪ್ಪ ನಮ್ಮದು ನೆಕ್ಸ್ಟ್ ಕ್ವಶನ್ ಅಪ್ಪ ಅಂದ್ರೆ ದ 3 ಕನ್ಸರ್ವೇಟಿವ್ ಇಂಟೀಜರ್ಸ್. ಇಲ್ಲೊಂದು ವರ್ಡ್ ಬಂದು ಕನ್ಸರ್ವೇಟಿವ್. ಕನ್ಸರ್ವೇಟಿವ್ ಅಂದ್ರೆ ಮೀನಿಂಗ್ ಏನಪ್ಪ ಅಂತಂದ್ರೆ continuously one after the other, ಅಂದ್ರೆ 1 2 3 serial wise. It is in between, it is not jumping. ಅಂದ್ರೆ 1 ಆಗೋದು 2 ನೇ ಬರ್ತದೆ, 2 ಆಗೋದು 3 ನೇ ಬರ್ತದೆ, ಅದು ಕನ್ಸರ್ವೇಟಿವ್. 1 ಆಗೋದು 6 ಬರಲ್ಲ, 6 ಆಗೋದು 12 ಬರಲ್ಲ, ಹಿಂಗೆ ಬರಲ್ಲ. ಏನು ಬರ್ತದೆ ನಂಬರ 1 2 3 ಬರ್ಬೋದು, 4 5 ಬರ್ಬೋದು, ಅಥವಾ ಏನಾಗದಪ್ಪ ಅಂದ್ರೆ 8 10 ಬರ್ಬೋದು. ಹಿಂಗೆ ಕನ್ಸರ್ವೇಟಿವ್ 1 ಆಫ್ಟರ್ ದಿ ಅದರ್. ಸೀರೀಸ್ ನಂಬರ್, ಸೀರಿಯಲ್ ನಂಬರ್ ಬಂತಪ್ಪ ಅಂದ್ರೆ ಅಂತ ವರ್ಡ್ ಏನು ಹೇಳ್ತೇವೆ ಅಲ್ಲಿ ಕನ್ಸರ್ವೇಟಿವ್ ಅಂತ ಹೇಳಿದ್ರು. ಸೊ ನೋಡಿ ಏನಂತ ಹೇಳಿದಾನ, ದ 3 ಕನ್ಸರ್ವೇಟಿವ್ ಇಂಟೀಜರ್ಸ್ ಆಡ್ಸ್. 3 ಕನ್ಸರ್ವೇಟಿವ್ ನಂಬರ್, ಯಾವುದೋ ಒಂದು 3 ನಂಬರ್ಸ್ ಅವ, ಸೀರಿಯಲ್ ನಂಬರ್ಸ್ ಅವ. ಸೊ ಕಂಟಿನ್ಯೂಸ್ ನಂಬರ್ಸ್ ಅವ. ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ ಅಂತ ನಮಗೆ ಆ್ಯಡ್ ಅಪ್ಸ್ ಇಂಟು ಗಿವ್ಸ್ ಇಟ್ ವಾಟ್ ಹೌ ಮಚ್ 51. 3 ಕನ್ಸರ್ವೇಟಿವ್ ನಂಬರ್ ಯಾವುದೋ ಅವು ಇಂಟೀಜರ್ಸ್ ಅವ. ಇಂಟೀಜರ್ ಏನು ಆಗಿದ್ದು ಪಾಸಿಟಿವ್ ನಂಬರ್ನೂ ಆಗಿರ್ಬೋದು, ನೆಗೆಟಿವ್ ನಂಬರ್ನೂ ಆಗಿರ್ಬೋದು. ಸೊ ಅಂತ ಇಂಟೀಜರ್ ನಂಬರ್ಸ್ 3 ಇಂಟೀಜರ್ ನಂಬರ್ಸ್ ಆ್ಯಡ್ ಅಪ್ ಮಾಡಿದಾಗ ಎಷ್ಟು ಬರ್ತದೆ ನಮಗಲ್ಲಿ 51 ಬರ್ತದ. ಈ 51 ಬಂದಾಗ ನಮಗೇನಂತ ಆಗಿತ್ತಪ್ಪ ಅಂದ್ರೆ ನಾವು 3 ಕನ್ಸರ್ವೇಟಿವ್ ನಂಬರ್ ಏನು ಅಂತ ಕೇಳ್ತಾರೆ. ಸೊ ನಮ್ಮ ಕ್ವಶನ್ ಇದೆ ರೈಟ್. ಫಸ್ಟ್ ನಮ್ಮ ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಸೊಲ್ಯೂಷನ್ ಏನು? ಸೊ 3 ಕನ್ಸರ್ವೇಟಿವ್ ಇಂಟೀಜರ್ ಅಂತ ಫಸ್ಟ್ ಇಂಟೀಜರ್ ಬರೋಣ. ಫಸ್ಟ್ ಇಂಟೀಜರ್ ಇಂದ ಫಸ್ಟ್ ಇಂಟೀಜರ್ ಏನು ತಗೊಳೋದು ನಾವಲ್ಲಿ ಎಕ್ಸ್ ಅಂತ ತಗೋಣ. ಫಸ್ಟ್ ಇಂಟೀಜರ್ ಎಕ್ಸ್. ಸೆಕೆಂಡ್ ಎಷ್ಟು ಅವನು 3 ಅಂತ 3 ಕನ್ಸರ್ವೇಟಿವ್ ಅಂದ್ರೆ ಸೆಕೆಂಡ್ ಇಂಟೀಜರ್ ನೋಡ್ರಿ. ಸೆಕೆಂಡ್ ಇಂಟೀಜರ್ ಫಸ್ಟ್ ಇಂಟೀಜರ್ ಎಕ್ಸ್ ಅಲ್ಲಪ್ಪ ಅಂದ್ರೆ ಸೆಕೆಂಡ್ ಇಂಟೀಜರ್ ಅಂದ್ರೆ ಏನು ಎಕ್ಸ್ ಪ್ಲಸ್ 1 ಆಗಿದ್ದು. ಫಸ್ಟ್ 1 ಇದ್ದಪ್ಪ ಅಂದ್ರೆ ಸೆಕೆಂಡ್ ಏನು 2, 1 ಪ್ಲಸ್ 1 ಕೂಡಿಸಿದ್ರೆ ಏನಾಗ್ತದೆ 2 ಆಗ್ತದೆ. ಅದೇ ರೀತಿಯಾಗಿ ಫಸ್ಟ್ ಏನದ ಎಕ್ಸ್ ದಪ್ಪ ಅಂದ್ರೆ ನಾವು ಎಷ್ಟು ಎಕ್ಸಿಗೆ ಪ್ಲಸ್ 1 ಕೂಡಿಸಿದ್ರೆ ಅಂತ ನಮ್ಮ ಸೆಕೆಂಡ್ ನಂಬರ್ ಅದು ಎಕ್ಸ್ ಆಲ್ರೆಡಿ ಇದೆ, ಅದು ಒಂದು ಪ್ಲಸ್ 1 ಎಡಿಷನ್ ಮಾಡಿದಾಗ ಸೆಕೆಂಡ್ ನಂಬರ್ ಸಿಗ್ತದೆ ರೈಟಾ. ಸೊ ಅದೇ ರೀತಿ ಥರ್ಡ್ ಇಂಟೀಜರ್ ಏನಪ್ಪ ಅಂತ ಹೇಳ್ತಾನ. ಥರ್ಡ್ ಇಂಟೀಜರ್ ಏನು ಎಕ್ಸ್ ಆಸ್ ಇಟ್ ಈಸ್ ರೈಟಾ. ಪ್ಲಸ್ 1 ಆಗಿ ಏನು ಬರ್ತೀವಿ ಪ್ಲಸ್ 2 ಅಂತ ಬರ್ತದೆ. ಯಾಕಪ್ಪ ಅಂದ್ರೆ ಫಸ್ಟ್ ಎಕ್ಸ್ ಅದ, ಅದ್ರ ನೆಕ್ಸ್ಟ್ ನಂಬರ್ ಏನಾಗಿತ್ತು ಅದ್ರ ಒಂದು ಕೂಡಿದ್ರೆ ನೆಕ್ಸ್ಟ್ ನಂಬರ್ ಬರ್ತದ. ಸೊ ನೆಕ್ಸ್ಟ್ ನಂಬರ್ ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 2. ಯಾಕಪ್ಪ ಅಂದ್ರೆ ಇದರ 1 ಕೂಡಿಸ್ಬೇಕು, ಸೆಕೆಂಡ್ ನಂಬರ್ ಬರ್ತದೆ. ಅದ್ರ ಇನ್ನೊಂದು 1 ಕೂಡಿಸಿದ್ರೆ ಏನಾಯ್ತು 1 ಪ್ಲಸ್ 1 ಇಂಟು 2 ಆಯ್ತು. ಸೊ 2 ಕೂಡಿಸಿದಾಗ ಏನಾಗ್ತದೆ ನಮ್ಮಲ್ಲಿ ಎಕ್ಸ್ ಪ್ಲಸ್ 2 ಅಂದ್ರೆ ಥರ್ಡ್ ನಂಬರ್ ಸಿಕ್ತು. ಸೊ ನೋಡಿ ಈಗೇನು ಕ್ವಶನ್ ಏನು ಹೇಳ್ತಾ ನಮಗೆ ಅಕಾರ್ಡಿಂಗ್ ಟು ದಿ ಕ್ವಶನ್. ಏನಂತ ಅಕಾರ್ಡಿಂಗ್ ಟು ದಿ ಕ್ವಶನ್ ಏನಂತ ಅಕಾರ್ಡಿಂಗ್ ಟು ದಿ ಕ್ವಶನ್ the question itself saying that the 3 consecutive number adds up ಅಂದ್ರೆ 3 numbers ಕೂಡಿಸಿದಾಗ you x plus 1 x plus 2 ಕೂಡಿಸಿದಾಗ ಎಷ್ಟು ಬರ್ತದೆ ಅಂತ ಹೇಳೋಣ. they given as 51 right. What is the numbers are here? X, first number is x, second number is what x plus 1, next third number is what x plus 2, and it will give us a sum as what how much 51. ನೋಡ್ರಿ ಏನಂತ ಹೇಳ್ತಾನ 3 ಕನ್ಸರ್ವೇಟಿವ್ ನಂಬರ್ಸ್ ಆ್ಯಡ್ ಅಪ್ ಮಾಡಿದಾಗ ಎಷ್ಟು ಬರ್ಬೇಕು ನಮಗೆ 51 ಬರ್ಬೇಕು ರೈಟಾ. ಸೊ ಎಷ್ಟು ಎಕ್ಸ್ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಇಸ್ ವಾಟ್ ಎಕ್ಸ್ ಪ್ಲಸ್ 1, ಥರ್ಡ್ ನಂಬರ್ ಇಸ್ ವಾಟ್ ಎಕ್ಸ್ ಪ್ಲಸ್ 2. ಇಫ್ ಯು 3 ಕನ್ಸರ್ವೇಟಿವ್ ನಂಬರ್ಸ್ ಇಸ್ ಆಡೆಡ್, ಸೊ ಇಟ್ ವಿಲ್ ಗಿವ್ಸ್ ಹೌ ಮಚ್ ಸಮ್ 51. ಸೊ ಹಿಯರ್ ಹೌ ಮೆನಿ ಸಮ್ ಎಕ್ಸ್ ಆರ್ ದೇರ್? ಹಿಯರ್ 1x, second x, third x. ಕರೆಕ್ಟ್ ಎಕ್ಸ್ ಇಂದ ಎಕ್ಸ್ ಕೌಂಟ್ ಮಾಡಿದಾಗ ಎಷ್ಟಾಗಲಿ ಎಕ್ಸ್ ಇದು ಫಸ್ಟ್ ನಂಬರ್ ಎಕ್ಸ್ ಅಂತ ಬರ್ಕೊಂಡ್ರೆ ಎಕ್ಸ್ ಪ್ಲಸ್ 1 ಆಸ್ ಇಟ್ ಈಸ್ ಬರ್ಕೊಂಡ್ರಿ ಎಕ್ಸ್ ಪ್ಲಸ್ 2 third number, second number, first number. Total sum is 51. ಈಗ ನೋಡಿ ಈ ಕ್ವೆಶ್ಚನ್ ಒಳಗೆ x ಕೌಂಟ್ ಮಾಡ್ರಿ. ಇಲ್ಲೊಂದು x ಅದ, ಇಲ್ಲೊಂದು x ಎಷ್ಟಾಯ್ತು ಟೋಟಲ್ 3x ಕರೆಕ್ಟಾ. ಇಲ್ಲೊಂದು 2 ಪ್ಲಸ್ 1 ಎಷ್ಟಾಯ್ತು 3 is equal to sum is how much 51 ಕರೆಕ್ಟಾ. ಸೊ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ಕೊಂಡ್ರಿ, ಸೆಕೆಂಡ್ ನಂಬರ್ ಆಸ್ ಇಟ್ ಈಸ್ ಬರ್ಕೊಂಡ್ರಿ, ಥರ್ಡ್ ನಂಬರ್ ಆಸ್ ಇಟ್ ಈಸ್ ಬರ್ಕೊಂಡ್ರಿ. ಕ್ವಶನ್ ಆಗಿ ಹೇಳ್ತೇವೆ 3 ಆ್ಯಡ್ ಅಪ್ ಮಾಡಿದಾಗ ಎಷ್ಟು ಬರ್ತದೆ 51 ಅಂತ ಬರ್ತದೆ. ಈಗ ಏನು ಮಾಡಿದ್ರಿ ಇಲ್ಲೊಂದು ಎಕ್ಸ್ ಇಲ್ಲ 3 ಆಯ್ತು. 3 ಎಷ್ಟು ಪ್ಲಸ್ ಇನ್ ಬಿಟ್ವೀನ್ ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ ಎಷ್ಟು ಬಂತ ಅಲ್ಲಿ ನಮಗೆ 3x ಮಾಡಿ. ಇಲ್ಲೊಂದು 1 ಅದ, ಇಲ್ಲಿ ಎಷ್ಟು 2 ಅದ, 2 ಎಷ್ಟಾಯ್ತು 3 ಆಯ್ತು. ಸೊ ಇಲ್ಲಾಯ್ತು 51 ಆಯ್ತು. ನೋಡಿ ಮತ್ತೆ ಏನಾಗ್ತದಪ್ಪ ಈಗ ನೋಡಿ ಇದು ಪ್ಲಸ್ 3 ಇದ ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗ್ತದ ಮೈನಸ್ ಆಗ್ತದೆ. ಪ್ಲಸ್ 3 move to the right hand side, which will becomes a minus. What we will get here? So we will get here 3x is equal to how much?
51 minus 3. Correct? So this 3 goes that side, means it becomes minus. Here 3x is equal to 51 minus 3 is how much? 40. How much? 51 minus 3 is how much? 48. So here 3 is there. Here shifted means again it becomes divide. If 3 akade namaga divide agtade x as it is ulitu. Then ulitu 48 by 3 ulitu. Right? 48 by 3. ಇಲ್ಲಿ ಡಿವಿಷನ್ ಹ್ಯಾಂಗೆ ಮಾಡ್ತೀರಪ್ಪ ಅಂತಂದ್ರೆ ಈಸಿಲಿ ಡಿವಿಷನ್ ಮಾಡ್ಬೋದು. ಸೊ ಇಲ್ಲಿ 3 as it is ಇಟ್ಕೊರಿ 48 ರೈಟಾ. ಸೊ ನೋಡಿ 3 1s 3 ಎಷ್ಟು ಉಳಿತು 1 ಉಳಿತು ಈ ಕಡೆ 8. ಸೊ 3 6s. ಸೊ ಅಂದ್ರೆ ಆನ್ಸರ್ ಎಷ್ಟು ಬಂತು ನಮಗೆ 16 ಬಂತು. 3 1s 3 1 ಕ್ಯಾರಿ ಉಳಿತು ಈ ಕಡೆ 18 ತಗೊಂಡ್ರಿ. ಆಗ 3 6s ಎಷ್ಟು ಆಯ್ತು 18. ಸೊ ಆನ್ಸರ್ ಇಸ್ ವಾಟ್ 3 1s 3. So here 18 will becomes 1 carry means 1 carry means it becomes 18. So 3 6 18. X is equal to what? 16. ನಮಗೆ x equal to ಏನು ಬಂತಪ್ಪ ಅಂದ್ರೆ 16 ಅಂತ ಬಂತು. ಸೊ ನೋಡಿ ಹ್ಯಾಂಗೆ ಡಿವಿಷನ್ ಮಾಡಿ 3 1s 3 ಆಮೇಲೆ 1 ಕ್ಯಾರಿ ಇತ್ತು 8 as it is 3 6s 18. ಸೊ ಆನ್ಸರ್ ಇಸ್ x equal to what? 16. ಈಗ ನೋಡಿ ಫಸ್ಟ್ ವ್ಯಾಲ್ಯೂ ಏನದ ಫಸ್ಟ್ ಇಂಟಿಜರ್ ಏನದ ನಮಗೆ ಫಸ್ಟ್ ಇಂಟಿಜರ್ ಏನು ಗೊತ್ತಾಯ್ತು. ಫಸ್ಟ್ ಇಂಟಿಜರ್ ಈ ಬಂದಿದ್ದ ವ್ಯಾಲ್ಯೂ ಏನು ಮಾಡಬೇಕಾ ಈ ಬಂದಿದ್ದ ವ್ಯಾಲ್ಯೂ ಇರ್ತಾರೆ ಈ ಬಂದಿದ್ದ ವ್ಯಾಲ್ಯೂ ಫಸ್ಟ್ ಇಂಟಿಜರ್ನ ಶಿಫ್ಟ್ ಮಾಡಬೇಕು ಅಥವಾ ಪ್ಲೇಸ್ ಮಾಡಬೇಕು. ಸೊ ಎಕ್ಸ್ ಅಂದ್ರೆ ಏನದ 16. ಫಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಯಿತು 16 ರೈಟಾ. ಸೆಕೆಂಡ್ ಇಂಟಿಜರ್ ಏನದಪ್ಪ ಅಂತಂದ್ರೆ ನಮಗಿಲ್ಲಿ x plus 1 ರೈಟಾ. x plus 1 ಅದಲ್ಲ x plus 1. ಸೊ x plus 1 ಅಂದ್ರೆ ಏನಪ್ಪ ಅಂತಂದ್ರೆ x ಅಂದ್ರೆ ಏನದ 16 plus 1 ಏನಾಯಿತು ನಮಗೆ 17. ಸೆಕೆಂಡ್ ಇಂಟಿಜರ್ ಏನಾಯಿತು 17 ಆಯಿತು. ಥರ್ಡ್ ನೋಡಿ ಥರ್ಡ್ ಏನದಪ್ಪ ಅಂತಂದ್ರೆ ಥರ್ಡ್ ಇಂಟಿಜರ್ ರೈಟಾ. ಥರ್ಡ್ ಇಂಟಿಜರ್ ಏನದ x plus 3 x plus 2. ಥರ್ಡ್ ಇಂಟಿಜರ್ ಏನದ x plus 2 ಅದ. ಸೊ ನೋಡಿ x ಅಂದ್ರೆ ಏನದ ನಮ್ಗೆ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದು 16 ಅದ. 16 plus 2 ಏನಾಯಿತು ನಮಗೆ 18 ಆಯಿತು. ಅಂದ್ರೆ 3 ಕನ್ಸರ್ವೇಟಿವ್ ನಂಬರ್ಸ್ ಏನದ ನಮಗಲ್ಲಿ 3 ಕನ್ಸರ್ವೇಟಿವ್ ನಂಬರ್ಸ್. ದೇರ್ಫೋರ್ 3 ಕನ್ಸರ್ವೇಟಿವ್ ನಂಬರ್ಸ್ ಯಾವುದು 16 ಆಯಿತು ಇನ್ನೊಂದು ಏನಾಯಿತು 17 ಆಯಿತು 18 ಆಯಿತು. 3 ಕನ್ಸರ್ವೇಟಿವ್ ಇಂಟಿಜರ್ ನಂಬರ್ಸ್ ಆರ್ ವಾಟ್ 16 17 and 18 ಅಂತ ಗೊತ್ತಾಯ್ತು. ಸೊ ಯಾವುದು ನಮಗೆ 3 ಕನ್ಸರ್ವೇಟಿವ್ ನಂಬರ್ 16 17 ಆ್ಯಡ್ ಮಾಡಿದಾಗ ಎಷ್ಟು ಬಂತಪ್ಪ ಅಂತ ನಮ್ಗೆ ಇಲ್ಲಿ ಎಷ್ಟು ಬಂತ ಟೋಟಲ್ ಸಮ 17. ಅದಕ್ಕೆ ನೀವೇನು ಆ್ಯಡ್ ಮಾಡಿ ನೋಡಿ. ಇಲ್ಲಿ ಸಿಂಪಲ್ ಆಗಿ ಆ್ಯಡ್ ಮಾಡಿರಿ. ಏನು ಮಾಡೋಣ ನೋಡಿ ಇಲ್ಲಿ ಸಿಂಪಲ್ ಆಗಿ ಆ್ಯಡ್ ಮಾಡಿ ನೋಡಿ ಎಷ್ಟು ಅದಪ್ಪ ಫಸ್ಟ್ ನಂಬರ್ 16 ಅದ ರೈಟಾ. ಸೊ ಬಿಗ್ಗರ್ ನಂಬರ್ ತಗೊಳ್ಳೋಣ 8